ಇವತ್ತು ಬೇವಿನ ಗಿಡ ಅಂತ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಬೇವಿನ ಗಿಡ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸಿಟಿಯಲ್ಲಿದ್ದರೂ ಕೂಡ ಈಗ ಕೋಲ್ಗೇಟಲ್ಲಿ ಅಂದರೆ ಟೂತ್ಪೇಸ್ಟಲ್ಲಿ ನೀಮ್ ಟೂತ್ಪೇಸ್ಟ್ ಅಂತ ಏನೋ ಬರುತ್ತೆ, ಅದನ್ನು ನೋಡಾದರೂ ಈ ಎಲೆ ಗೊತ್ತಿರುತ್ತೆ ಅನಿಸುತ್ತೆ ನನಗೆ. ಅಲ್ಲ, ನನ್ನ ಅನಿಸಿಕೆ. ಆದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಊರಲ್ಲಿರೋರಿಗೆ ಮಾತ್ರ ಊರಲ್ಲಿ ಎಂದಾದರೂ ಒಂದು ದಿವಸ ಆದರೂ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಬೇವಿನ ಗಿಡ ಗೊತ್ತಿರುತ್ತೆ. ಯಾಕಂತಂದರೆ ಊರಲ್ಲಿ ಮಸ್ತಿಗೆ ಬೇವಿನ ಮರಗಳು ಕಾಣಿಸ್ತವೆ. ಇದಿನ್ನು ಗಿಡ ಮರ ತೋರಿಸ್ತೀನಿ ನೋಡಿ, ಅಲ್ಲಿ ದೊಡ್ಡದಾಗಿ ಕಾಣಿಸಿದ್ಯಾ ನೋಡಿ, ಎಷ್ಟು ದೊಡ್ಡದಾಗಿದೆ ಬೇವಿನ ಮರ. ಇದು ಗಿಡ. ಈ ಗಿಡನ ಹಲ್ಲುಜ್ಜೋದಕ್ಕೆ ಯೂಸ್ ಮಾಡ್ತಾರೆ. ಇವತ್ತು ನಾನು ಒಂದು ಸರಿ ಟ್ರೈ ಮಾಡ್ತೀನಿ. ಟ್ರೈ ಏನು ಮಾಡಲ್ಲ, ಅವಾಗವಾಗ ನಾನು ಬೇವಿನ ಕಡ್ಡಿಲಿ ಹಲ್ಲುಜ್ಜುತ್ತಾ ಇರ್ತೀನಿ. ಇವತ್ತು ಈ ವಿಡಿಯೋಗೋಸ್ಕರನೇ ಕಿತ್ಕೊಂಡೆ ಅಷ್ಟೆ. ಇನ್ನು ಬೇವಿನ ಕಡ್ಡಿಲಿ ಏನು ಉಪಯೋಗ? ಅದು ಬೇವಿನ ಕಡ್ಡಿ ಬೇವಿನ ಕಡ್ಡಿಲಿ ಹಲ್ಲುಜ್ಜಿದ್ರೆ ಉಳ್ಕಲಾಗೋದಿಲ್ಲ ಹಲ್ಲುಗಳು. ಅದೊಂದು ಬೆನಿಫಿಟ್ಸ್ ಐತೆ ಇದರಲ್ಲಿ. ಆಮೇಲೆ ಬೇವಿನ ಎಲೆನ ನಾವು ಡೈಲಿ ಒಂದೊಂದು ಎಲೆ ತಿಂದರೆ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಊರಲ್ಲೆಲ್ಲ ಹೇಳ್ತಾರೆ, ನಮ್ಮ ಮನೆಯಲ್ಲೂ ಹೇಳ್ತಾರೆ. ಆದರೆ ತಿನ್ನೋಕ್ಕೆ ಸ್ವಲ್ಪ ಕಹಿ ಆಗುತ್ತೆ ಅಷ್ಟೆ. ತಿಂದರೆ ಒಳ್ಳೆಯದೇನೋ ಅಷ್ಟೆ. ನಾನು ಟ್ರೈ ಮಾಡಿಲ್ವಲ್ಲ, ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಒಳ್ಳೇದಂತಾರೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಯಾರಾದರೂ ಹೇಳೋದು ಕೇಳಿದರೆ ನೀವು ಡೈಲಿ ತಿನ್ನೋಂಗಿದ್ರೆ ತಿನ್ಬೋದು. ಅದು ಬಿಟ್ಟು ಇನ್ನು ಬೇವಿನ ಗಿಡದಿಂದ ಇನ್ನೇನು ಉಪಯೋಗ ಆಗುತ್ತೆ? ಯುಗಾದಿ ಹಬ್ಬ ಗೊತ್ತೇ ಇರುತ್ತೆ ಎಲ್ಲರೂ, ಬೇವು ಬೆಲ್ಲ. ಅವಾಗಾದರೂ ನೋಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಹೌದು. ಯಾಕೆಂದರೆ ಹಬ್ಬಕ್ಕಾದರೂ ಬೇವಿನ ಎಲೆನ ತಗೊಂಬಂದಿರ್ತಾರೆ, ಅವಾಗಾದರೂ ಜನ ನೋಡಿರ್ತಾರೆ ಅಂತ. ಆಮೇಲೆ ಇದ್ರದ್ದು ಹಂಗೆ ಹಣ್ಣು ತೋರಿಸ್ತೀನಿ ತಡೀರಿ, ಅದು ಗಿಡ. ನಿಮಗೆ ಹಣ್ಣು ತೋರಿಸ್ತೀನಿ, ಬೇವಿನ ಹಣ್ಣಿಂದ ಆಮೇಲೆ ಅದನ್ನೆಲ್ಲ ಅದರೊಳಗಿರೋ ಬೀಜ ತೆಗೆದ್ಬಿಟ್ಟು ಅದನ್ನು ಊರ ಕಡೆ ಏನು ಮಾಡ್ತಾರೆ ಅಂದರೆ, ಇವಾಗ ಬೇವಿನ ಹಣ್ಣೆಲ್ಲ ಹಾಯ್ಕೊಂಡು ಹೋಗ್ಬಿಟ್ಟು ಅದನ್ನು ತುಳಿದು ಅದರೊಳಗಿರೋ ಬೀಜ ತೆಗೆದು ಮಾರ್ತಾರೆ. ಆ ಬೀಜ ಮತ್ತು ಎಣ್ಣೆ ಮಾಡ್ತಾರೆ, ಬೇವಿನ ಎಣ್ಣೆ. ಇಲ್ಲಿದೆ ನೋಡ್ರಿ ಬೇವಿನ ಹಣ್ಣು. ಇದು ಕಾಯಿ, ಇದು ನಾನು ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಇದು ಹಾಕಿದ್ದು ಕರೆಕ್ಟಾಗಿ ಝೂಮ್ ಆಗ್ತಲ್ಲ. ಬೇವಿನ ಹಣ್ಣು. ಇದನ್ನ ಮೇಲ್ಗಡೆದು ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅಂದರೆ ತುಳಿತಾರೆ. ಎತ್ತೋಯ್ತು. ನೋಡ್ರಿ, ಈ ಬೇವಿನ ಒಳಗಿರೋ ಬೀಜ ಕರೆಕ್ಟಾಗಿ ಆಯ್ತಲ್ಲ ಇದು. ಈ ಬೀಜನ ಮಾರ್ತಾರೆ. ಆಮೇಲೆ ಅದರೊಳಗೆ ಮತ್ತೆ ಆ ಬೀಜದೊಳಗಡೆ ಇನ್ನೂ ಒಂದು ಯಾವ ಥರ ಇದಿರುತ್ತೆ ಅಂದರೆ, ಈ ಸೀಕ್ಲು ಕಳೆ ಬೀಜ ಥರ ಇರುತ್ತೆ. ಅದನ್ನು ಎಣ್ಣೆ ಮಾಡಿ ಮಾರ್ತಾರೆ. ಬೇವಿನ ಎಣ್ಣೆ ಅದನ್ನು ಯಾವುದಕ್ಕೂ ನಮ್ಮನೆಯಲ್ಲಿ ಬೇವಿನ ಎಣ್ಣೆ ಉಪಯೋಗಿಸೋದು ನೋಡಿಲ್ಲ. ಆದರೆ ಮತ್ತು ಆ ಹಿಂಡಿಂಗ್ ಕೂಡ ತಂದು ಗೊಬ್ಬರಕ್ಕೆ ಹಾಕ್ತಾ ಇರ್ತಾರೆ. ಇದಿಷ್ಟು ಬೇವಿನ ಗಿಡದ ಬಗ್ಗೆ ನನಗೆ ಗೊತ್ತಿರೋದು. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ತೊಗೊಂಡು ಮತ್ತೊಂದು ವಿಡಿಯೋ ಮಾಡ್ತೀನಿ. ನೋಡಿರಿ ಎಷ್ಟು ದೊಡ್ಡ ಮರ ಇದೆ ಬೇವಿನ ಮರ. ಹಾಗೆ ಇದೊಂಥರ ಬೇವಿನ ಗಿಡ. ಆಮೇಲೆ ಚೆನ್ನಾಗಿ ಬಂದರೆ ಬೇವಿನ ಗಿಡ ಒಳ್ಳೆ ಮಾರ್ಕೋಬೋದು. ಆದರೆ ಈಗ ಈ ಪರಿಸ್ಥಿತಿಗೆ, ಈ ಪ್ರೆಸೆಂಟ್ಗೆ ಯಾವ ಗಿಡ ಮಾರಿದ್ರೂ ಅಷ್ಟಾಗಿ ದುಡ್ಡು ಬರ್ತಾಯಿಲ್ಲ.
ಯಾಕಂತಂದರೆ ಫರ್ನಿಚರ್ಗೆ ಈ ಥರ ಮರನೇ ಬಳಸೋದು ಬಿಟ್ಬಿಟ್ಟಿದ್ದಾರೆ. ಎಲ್ಲ ವುಡ್ಡು ಅದರಿಂದ ಮಾಡೋದಕ್ಕೆ ನಿಂತು ಈಗ ತುಂಬ ಮರಗಳು ಕೊಟ್ಟರು ಯಾವುದೇ ಅಷ್ಟಾಗಿ ದುಡ್ಡು ಬಂದಿಲ್ಲ. ಅದ್ರ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಇದ್ರೂ ಇರಲಿ ಬಿಡಿ, ತಿಳ್ಕೊಳ್ಳಿ. ಇದೇ ನೋಡಿ ಬೇವಿನ ಗಿಡ, ಅಲ್ಲ ಬೇವಿನ ಮರ, ಇದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಷ್ಟೇ ಬೇವಿನ ಮರದ ಬಗ್ಗೆ. ಏನು ಗೊತ್ತಾ, ನಾನು ಇಷ್ಟೊತ್ತು ತೋರಿಸಿದ್ದು ಬೇವಿನ ಗಿಡ ಹೇಗಿದೆ ಅನ್ನೋದೊಂದೇ ಕಾನ್ಸೆಪ್ಟು. ನಿಮಗೆ ಬೇವಿನ ಗಿಡ ಗೊತ್ತಿದೆ ಅಂತ ಏನಾದರೂ ಇದ್ದರೆ ನೋಡಿ, ಇರಲಿ, ಏನಾಗಲ್ಲ, ವಿಡಿಯೋ ನೋಡೋದಕ್ಕೇನು ಅಲ್ವಾ. ಸೊ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು. ಇನ್ನೂ ಏನಾದರೂ ನಾನು ಮಿಸ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.